ಈ ದಿನ ಕಲಬುರಗಿ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 4 ಪೊಲೀಸ್ ಸ್ಟೇಷನ್ಗಳಲ್ಲಿ ವೈಯಕ್ತಿಕವಾಗಿ ಮಾಡಿರುವ ವಿವಿಧ 4 ಪಠ್ಯ ಕಾರ್ಯಗಳ ಬಗ್ಗೆ ನಮಗೆ ತಿಳಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಒಟ್ಟು ಈ 4 ಪಠ್ಯ ಕಾರ್ಯದಿಂದ ಸುಮಾರು 25ರಿಂದ 30 ಲಕ್ಷ ಬೆಲೆ ಬಾಳುವ ದ್ವಿಚಕ್ರ ವಾಹನ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರ್ಬೋದು, ಮೊಬೈಲ್ ಫೋನ್ಸ್ ಹಾಗೆ ಸುಮಾರು 25ಕ್ಕಿಂತ ಹೆಚ್ಚಿನ ಒಂದು ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಜಂಟಿ ಕಾರ್ಯಾಚರಣೆಯಿಂದ ಕಳುವಾಗಿರುವ 33 ದ್ವಿಚಕ್ರ ವಾಹನಗಳು, 33 ಸ್ಟೋಲನ್ ಬೈಕ್ಸ್, ಅರೌಂಡ್ 55 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 380 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 2 ಮೊಬೈಲ್ ಫೋನ್ಸ್ ಹೀಗೆ ವಿವಿಧ ವ್ಯಾಲ್ಯೂಬಲ್ಸ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬೈಕ್ ಥೆಫ್ಟ್ ಇದೆ, ಮನೆಗಳ್ಳತನ ಇದೆ, ಚೈನ್ ಸ್ನ್ಯಾಚಿಂಗ್ ಇದೆ, ಬ್ಯಾಗ್ ಸ್ನ್ಯಾಚಿಂಗ್ ಇದೆ ಮತ್ತು ಮನೆಗಳ್ಳತನ ಇದೆ. ಈ ರೀತಿ ಬೇರೆ ಬೇರೆಯ ಪ್ರಕರಣಗಳು ಕೂಡ ಪತ್ತೆಯಾಗಿದೆ. ಇದರಲ್ಲಿ ಈಗ ವೈಯಕ್ತಿಕವಾಗಿ ತಮ್ಮ ಮುಂದೆ ಹೇಳಬೇಕಂತಂದರೆ ಎಂಬಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಸುಲಿಗೆಕೋರರನ್ನು ಬಂಧನ ಮಾಡಿದ್ದಾರೆ. ಅವರ ಬಂಧನದಿಂದ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಇವರು ಕೂಡ ಅಂತಾರಾಜ್ಯ ಅಪರಾಧಿಗಳು ಅಂತ ಹೇಳ್ಬೋದು. ರೀಸನ್ ಏನಂತಂದರೆ ಇವ್ರ ಮೇಲೆ ನಗರದಲ್ಲಿ ಪ್ರಕರಣಗಳಾಗಿದ್ದಾವೆ. ಅದಲ್ಲದೆ ಹೈದರಾಬಾದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಮತ್ತು ಇವ್ರ ಮೇಲೆ ಆಗಿರುವಂಥದ್ದು ಅಂತಂದರೆ ಚೈನ್ ಸ್ನ್ಯಾಚಿಂಗ್ ಮತ್ತು ಬ್ಯಾಗ್ ಸ್ನ್ಯಾಚಿಂಗ್, ಅದ್ರ ಜೊತೆಗೆ 3 ಬೈಕ್ ಥೆಫ್ಟ್ಸ್, ಹೀಗೆ ಒಟ್ಟು 5 ಪ್ರಕರಣಗಳಿಂದ ಪತ್ತೆಯಾಗಿದೆ. ಇವರ ಬಂಧನದಿಂದ ಒಟ್ಟು 10 ಬೈಕ್ಗಳು, ಸ್ಟೋಲನ್ ಬೈಕ್ಸ್, 10 ಗ್ರಾಮ್ ಗೋಲ್ಡ್ ಏನು ರಾಬರಿ ಮಾಡಿದ್ರು ಮತ್ತು ಅವರೇನು ಒಂದು ಬ್ಯಾಗ್ ಸ್ನ್ಯಾಚ್ ಮಾಡಿದ್ರು, ಇಂಟ್ಯಾಕ್ಟ್ ಬ್ಯಾಗ್ ಕೂಡ ಇದೆ. ಅದರಲ್ಲಿ ಅವರು ಏನು ವಿಕ್ಟಿಮ್ ಇದ್ರು ಅವರು ಸ್ಟೆಥೋಸ್ಕೋಪ್ಸ್ ಮತ್ತು ಬೆಳ್ಳಿ ಆಭರಣಗಳು, ಚಿನ್ನದ ಆಭರಣಗಳು ಕೂಡ ಸಿಕ್ಕಿದೆ. ಹಾಗಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಇವರೇನು 4 ಜನ ಆರೋಪಿಗಳಿದ್ದಾರೆ, ಅವರ ಒಂದು ಹಿನ್ನೆಲೆ ತೆಗೆದಾಗ ಅವರ ಮೇಲೆ ಹಳೆ ಪ್ರಕರಣಗಳು ಕೂಡ ಇದ್ದಾವೆ. 4 ಜನರ ಮೇಲೆ ಎಷ್ಟು ಪ್ರಕರಣ ಇದೆ ಅಂತ ನಮಗೆ ತಿಳಿಸ್ತೀವಿ. ಅದರಲ್ಲಿ ಒಬ್ಬನು ಅಬ್ಬು ಶೇಖರನ ಮೇಲೆ ಹಳೆಯ 5 ಪ್ರಕರಣಗಳಿದ್ದಾವೆ. ಈ ಮಟ್ಕಾ ಮಾಜನರ ಮೇಲೆ 5 ಪ್ರಕರಣಗಳಿದ್ದಾವೆ ಮತ್ತು ಮೊಹಮ್ಮದ್ ಜಾಕೀರ್ ಅವನ ಮೇಲೆ 2 ಪ್ರಕರಣಗಳಿದೆ. ಇನ್ನೊಬ್ಬನು ಶೇಖ್ ಹುಸೇನ್ ಅಂತ ಅವನ ಮೇಲೆ 3 ಪ್ರಕರಣಗಳಿವೆ. ಅದನ್ನು ಕೂಡ ತಮಗೆ ತಿಳಿಸ್ತೀವಿ. ನೆಕ್ಸ್ಟ್ ಈ ಬೈಕ್ ಥೆಫ್ಟ್ ಬಗ್ಗೆ ನಾವು ಸುಮಾರು ಹಳೆಯ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ಅದರ ಬಗ್ಗೆಯೂ ಕೂಡ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಈಗ ಸ್ಟೇಷನ್ ಬಜಾರ್